ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ 9ನೇ ತರಗತಿ ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಮತ್ತು ಇಲ್ಲಿ ಆಗಲೇ 8 ತರಗತಿಗಳು ರೆಡಿಯಾಗಿದ್ದಾವೆ. VAO ಪರೀಕ್ಷೆಗೆ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2026ಕ್ಕೆ ಸಂಬಂಧಪಟ್ಟಂತೆ ತರಗತಿಗಳು ಆಗಲೇ ಶುರುವಾಗಿದ್ದಾವೆ. ಯಾರ್ಯಾರು ನೋಡಿಲ್ಲ ನೋಡ್ಕೊಂಬಿಡಿ. ವಿದ್ಯಾರ್ಥಿಗಳು ಕೇಳ್ತಾರೆ ನಮ್ಮ ಒಂದು ತರಗತಿಗಳು ಯಾವ ರೀತಿ ಇರ್ತವೆ ಅಂತ. ಕಳೆದ ತರಗತಿಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಾಂಟೆಂಟ್ ಇದೆ, ಯಾವ ರೀತಿ ನಮ್ಮ ಒಂದು ಕ್ಲಾಸ್ ನಡೀತಾ ಇದೆ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ತುಂಬ ಜನ ನಮಗೆ ಕೇಳ್ತಾರೆ ನಮ್ಮ ಒಂದು ಬ್ಯಾಚನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ. ಮೊದಲು ನಾನು ಬ್ಯಾಚ್ ಬಗ್ಗೆ ಹೇಳ್ತೇನೆ. ಯಾಕೆ ಅಂತ ಅಂದರೆ ವಿದ್ಯಾರ್ಥಿಗಳು ತುಂಬ ಜನ ಇನ್ನೂ ಕೂಡ ಬ್ಯಾಚ್ ಪರ್ಚೇಸ್ ಮಾಡೋದಕ್ಕೆ ಗೊತ್ತಾಗಿಲ್ಲ. ಸಂಪೂರ್ಣ ಬ್ಯಾಚ್ ಅಂತ ಕೊಟ್ಟಿದ್ದೇವೆ. ಇದೊಂದು PDF ಬ್ಯಾಚ್ ಆಗಿರುತ್ತೆ. ಮೊದಲನೇದಾಗಿ ತಿಳ್ಕೊಂಬಿಡಿ, ಓನ್ಲಿ PDF ಬ್ಯಾಚ್ ಆಗಿರುತ್ತೆ. ಈ ಒಂದು PDF ನಿಮಗೆ ನಾವು ಕಳಿಸ್ತೀವಿ. ಬಟ್ ನಿಮಗೆ ಏನಪ್ಪ ಮಾಡ್ತೀವಿ ಅಂತ ಅಂದರೆ ನಿಮ್ಮ ಅಡ್ರೆಸ್ಗೆ ಕಳ್ಸೋಕ್ಕೆ ಬರೋದಿಲ್ಲ. ಆನ್ಲೈನಲ್ಲಿ ನಾವು PDF ಕಳಿಸ್ತೀವಿ. ಓಕೆನಾ? ಇದು ಬ್ಯಾಚ್ ಪ್ರೈಸ್ ಬಂದುಬಿಟ್ಟು 501 ರೂಪಾಯಿ ಇರುತ್ತೆ. ಇಲ್ಲಿ ಕೊಟ್ಟಿರತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ ನೀವು 501 ರೂಪಾಯಿನ ಪೇ ಮಾಡಿದ ನಂತರ ಏನಪ್ಪ ಅಂತಾರೆ, ಟೆಲಿಗ್ರಾಮ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ. ಇದೇ ಏನು ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಡಿಸ್ಕ್ರಿಪ್ಷನಲ್ಲಿ ನೀವು ಓಪನ್ ಮಾಡಿದ್ರಿ ಅಂತ ಅಂದರೆ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ನ ಜಾಯ್ನ್ ಆಗಿ ಅಲ್ಲಿಂದ ಡೈರೆಕ್ಟಾಗಿ ನೀವು ನನಗೆ ಮೆಸೇಜನ್ನು ಮಾಡ್ಬೋದು. ಓಕೆನಾ? ಸ್ಕ್ರೀನ್ಶಾಟ್ ಅಂದರೆ ನೀವು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಅಲ್ಲಿ ಆದರೂ ಕಳಿಸಿ. ಇಲ್ಲ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಪ್ರತಿ ಒಂದು ಸ್ಲೈಡಲ್ಲಿ ಉದ್ಯೋಗ ಜೀವನ್ 12@gmail.com ಅಂತ ಇಮೇಲ್ ವಿಳಾಸವನ್ನು ಕೊಟ್ಟಿರ್ತೇನೆ. ಅಲ್ಲಿ ಬೇಕಾದರೂ ಕಳಿಸ್ಬೋದು. ಅದನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಪೇಯನ್ನು ಮಾಡ್ಬೋದು. ಅದೇ ರೀತಿ ನಮ್ಮದು ಕರೆಂಟ್ ಅಫೇರ್ಸ್ ಬ್ಯಾಚ್ ಕೂಡ ಇದೆ. ಕರೆಂಟ್ ಅಫೇರ್ಸ್ ಬಂದುಬಿಟ್ಟು ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ 60 ರೂಪಾಯಿ ಸೆಂಡ್ ಮಾಡಿ ನೀವು ಕರೆಂಟ್ ಅಫೇರ್ಸನ್ನು ತಗೊಳ್ಬೋದು. ಇದು ಕೂಡ ತುಂಬ ಇಂಪಾರ್ಟೆಂಟ್ ಬ್ಯಾಚ್ ಆಗಿರುತ್ತೆ. ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸನ್ನು ನಾವು ಕೊಡ್ತೀವಿ. ಇದನ್ನು ಬೇಕಾದರೆ ನೀವು ಸ್ಕ್ರೀನ್ಶಾಟನ್ನು ತಗೋಬೋದು. ಓಕೆನಾ? ಈಗ ಡೈರೆಕ್ಟಾಗಿ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಡೈರೆಕ್ಟಾಗಿ ನಮ್ಮ ಒಂದು ತರಗತಿಗಳನ್ನ ಶುರು ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ಇವತ್ತಿನ ತರಗತಿ ತುಂಬ ಇಂಪಾರ್ಟೆಂಟ್ ಇದೆ. ಏನಪ್ಪ ಅಂತಂದರೆ ನಾನು ತರಗತಿ ಯಾವ ರೀತಿ ಮಾಡ್ತಿದ್ದೇನೆ ಅಂತಂದರೆ ಈಗ ಹಿಸ್ಟ್ರಿ ಸ್ಟಾರ್ಟ್ ಮಾಡಿದ್ದೇನೆ. ಓಕೆನಾ? ಹಿಸ್ಟ್ರಿಯಲ್ಲಿ ಆಲ್ರೆಡಿ ಈಗ ಯಾವುದಾಗಿದೆ ಅಂತ ಅಂದರೆ ಶಾತವಾಹನರು ಮುಗಿದಿದೆ, ನೆಕ್ಸ್ಟು ಕದಂಬರು ಮುಗಿದಿದೆ, ಗಂಗರು ಮುಗಿದಿದೆ. ಇವತ್ತು ಯಾರಪ್ಪ ಅಂತಂದರೆ ಇವತ್ತು ಬಾದಾಮಿ ಚಾಳುಕ್ಯರು. ಓಕೆನಾ? ಬಾದಾಮಿ ಚಾಳುಕ್ಯರು ಬರೀ ಹಿಸ್ಟ್ರಿ ಅಷ್ಟೇ ಮಾಡ್ತಿದ್ದೀರಾ ಅಂತ ಎಲ್ಲರೂ ಕೂಡ ಕ್ಲಾಸನ್ನು ಬಿಟ್ಟು ಹೋಗಬೇಡಿ. ಯಾಕೆ ಅಂತಂದರೆ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಕ್ಲಿಯರ್ ಆಗಿ ನಿಮಗೆ ಹೇಳ್ತೇನೆ ನೋಡಿ. ನಮ್ಮ ಒಂದು ಕ್ಲಾಸನ್ನು ನೋಡ್ತಕ್ಕಂಥವ್ರು ಕಂಪಲ್ಸರಿ ನನಗೆ ಜಾಬ್ ತಗೊಳ್ಬೇಕು. ಅದಕ್ಕಾಗಿ ನಾನು ಯಾವ ರೀತಿ ಓದಿಸ್ತೀನಿ ಅದು ಆ ರೀತಿ ಕರೆಕ್ಟಾಗಿ ಓದ್ಕೊಳ್ಳಿ. ಪಕ್ಕಾ ಆಗುತ್ತೆ. VA ಎಕ್ಸಾಮ್ ಈಸ್ ನಾಟ್ ಎ ಟಫೆಸ್ಟ್ ಎಕ್ಸಾಮ್, ಇಟ್ಸ್ ಎ ಈಸಿ ಎಕ್ಸಾಮ್. ಅದಕ್ಕಾಗಿ ಎಲ್ಲರೂ ಕೂಡ ಕ್ಲಿಯರಾಗಿ ಓದ್ಕೊಳ್ಳಿ. ಎಲ್ಲರದ್ದು ಕೂಡ ಈ ಒಂದು ಎಕ್ಸಾಮ್ಸ್ ಕ್ಲಿಯರ್ ಆಗಲಿ ಅಂತ ನನ್ನ ಒಂದು ನಾವು ಇದು ಮಾಡ್ಕೊಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆಗೆ ನಾವು ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡೋಣ. ಮೊದಲನೇ ಪ್ರಶ್ನೆ ತುಂಬ ಜನ ಇಂಗ್ಲೀಷಲ್ಲಿ ಕೇಳ್ತಿದ್ರು, ಅದಕ್ಕಾಗಿ ಇಂಗ್ಲೀಷಲ್ಲೂ ಕೂಡ ಕೊಟ್ಟುಬಿಟ್ಟಿದ್ದೀನಿ. ಇವಾಗ ಯಾರು ಕೂಡ ಇಂಗ್ಲೀಷ್ ಅಂತ ಕಮೆಂಟೇನು ಮಾಡ್ತಾ ಇಲ್ಲ, ಯಾಕೆಂದರೆ ಇಂಗ್ಲೀಷಲ್ಲಿ ಕೊಟ್ಟುಬಿಟ್ಟಿದ್ದೀನಿ. ಓಕೆನಾ? ಈಗ ಡೈರೆಕ್ಟಾಗಿ ಬನ್ನಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಮೊದಲನೇ ಹೇಳಿಕೆ ನೋಡಿ. 2ನೇ ಪುಲಿಕೇಶಿಯು ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ್ನು ಸೋಲಿಸಿದನು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. ಐಹೊಳೆ ಶಾಸನವು 2ನೇ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸುತ್ತದೆ ಅಂತ ಇನ್ನೊಂದು ಹೇಳಿಕೆ ಇದೆ. 3ನೇ ಹೇಳಿಕೆ ನೋಡ್ಬೋದು. ಐಹೊಳೆ ಶಾಸನವನ್ನು ರವಿಕೀರ್ತಿಯು ರಚನೆಯನ್ನು ಮಾಡಿದನು ಅಂತ. ವಿದ್ಯಾರ್ಥಿಗಳೇ, ಬಾದಾಮಿ ಚಾಳುಕ್ಯರು ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗ್ತಕ್ಕಂಥ ಒಂದು ಪ್ರಶ್ನೆ ಬರ್ತಕ್ಕಂಥದ್ದು 2ನೇ ಪುಲಿಕೇಶಿ. ಓಕೆನಾ? ಇಮ್ಮಡಿ ಪುಲಿಕೇಶಿ ಅಂತಲೇ ನಾವು ಇವರನ್ನು ಕರಿತೇವೆ. 2ನೇ ಪುಲಿಕೇಶಿ ಮತ್ತು ಇಲ್ಲಿ ನರ್ಮದಾ ನದಿ ಕದನ ಅಂತ ಬರುತ್ತೆ. ವಿದ್ಯಾರ್ಥಿಗಳೇ, ಬಾದಾಮಿ ಚಾಳುಕ್ಯರು ನಮ್ಮ ಒಂದು ಸೌತ್ ಭಾಗ ಅಥವಾ ದಕ್ಷಿಣ ಭಾಗದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರಬೇಕಾದ್ರೆ ಉತ್ತರ ಭಾಗದಲ್ಲಿ ವರ್ಧನರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಅದರಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದು ಹರ್ಷವರ್ಧನ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಈ ಒಂದು ಭಾರತದ ಉತ್ತರ ಭಾಗ, ಇದು ಒಂದು ಉತ್ತರ ಭಾಗ ಅಂತ ಅಂದರೆ ಇದು ದಕ್ಷಿಣ ಭಾಗ ಅಂತ ಅಂದರೆ ಈ ಒಂದು ಉತ್ತರ ಭಾಗ ಮತ್ತು ದಕ್ಷಿಣ ಭಾಗವನ್ನು ಒಂದು ಡಿವೈಡ್ ಮಾಡ್ತಕ್ಕಂಥ ಒಂದು ನದಿ ಇತ್ತು. ಆ ನದಿ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡಿ, ಈ ಒಂದು ನದಿ ಅಂತ ಅಂದ್ಕೊಳ್ಳಿ ಇದನ್ನು. ಈ ಒಂದು ನದಿ ಯಾವುದಪ್ಪ ಅಂತಂದರೆ ನರ್ಮದಾ ನದಿ. ಓಕೆನಾ? ಈ ಒಂದು ನರ್ಮದಾ ನದಿ ಏನಿದೆ, ಇನ್ನೂ ಕೂಡ ಈ ಒಂದು ನರ್ಮದಾ ನದಿ ನೀವು ಬೇಕಾದರೆ ನೋಡ್ಬೋದು. ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಇಲ್ಲಿ ಗುಜರಾತ್ ಆ ಒಂದು ಭಾಗದಲ್ಲಿ ಈ ಒಂದು ನದಿ ಹರಿಯುತ್ತೆ. ಮತ್ತು ಇದು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ ಅಂದರೆ ಅರೇಬಿಯನ್ ಸೀಗೆ ಹೋಗಿ ತಲುಪುವ ಅಥವಾ ಅರಬ್ಬಿ ಸಮುದ್ರಕ್ಕೆ ಹೋಗಿ ತಲುಪುವ ನದಿ ಆಗಿದೆ. ಈ ಒಂದು ನದಿಯ ಮೇಲೆ ಏನಪ್ಪ ಆಗುತ್ತೆ ಅಂತಂದರೆ ಇವರಿಬ್ಬರಿಗೂ ಕೂಡ ಒಂದು ಜಗಳ ಆಗುತ್ತೆ. ಜಗಳ ಅಂತಂದರೆ ಏನು? ಯುದ್ಧ ಆಗುತ್ತೆ. ಮೇಲೆ ಹರ್ಷವರ್ಧನ ಇರ್ತಾನೆ, ಕೆಳಗಡೆ ಇಮ್ಮಡಿ ಪುಲಿಕೇಶಿ ಇರ್ತಾನೆ. ಇವರಿಬ್ಬರು ಕೂಡ ಹೋಗಿ ಜಗಳ ಆಡ್ತಾರೆ, ಯುದ್ಧವನ್ನು ಆಡ್ತಾರೆ. ಈ ಒಂದು ನರ್ಮದಾ ನದಿ ಮೇಲೆ ಈ ಒಂದು ಯುದ್ಧ ನಡೆಯುತ್ತೆ.
ಈ ಒಂದು ನರ್ಮದಾ ನದಿ ಕದನದಲ್ಲಿ ಇಮ್ಮಡಿ ಪುಲಿಕೇಶಿ ಏನು ಮಾಡ್ತಾನೆ, ಹರ್ಷವರ್ಧನನ್ನ ಸೋಲಿಸ್ತಾನೆ. ಈ ಒಂದು ಹರ್ಷವರ್ಧನನ್ನ ಸೋಲಿಸಿದ ನಂತರ ಇಲ್ಲಿ ದಕ್ಷಿಣ ಪಥೇಶ್ವರ ಎಂಬತಕ್ಕಂಥ ಒಂದು ಬಿರುದನ್ನು ಇವನು ಪಡ್ಕೋತಾನೆ, ಇಮ್ಮಡಿ ಪುಲಿಕೇಶಿ. ನೆಕ್ಸ್ಟು ಹರ್ಷವರ್ಧನ ಏನು ಮಾಡ್ತಾನೆ, ಉತ್ತರ ಪಥೇಶ್ವರ ಅಂತ ಈ ಒಂದು ಬಿರುದನ್ನು ಇವನೇ ಅಂದರೆ ಪುಲಿಕೇಶಿನೇ ಕೊಡ್ತಾನೆ, ಉತ್ತರ ಪಥೇಶ್ವರ ಅಂತ. ದಕ್ಷಿಣ ಪಥೇಶ್ವರ ಅಂತ ಹರ್ಷವರ್ಧನ ಪುಲಿಕೇಶಿಗೆ ಕೊಡ್ತಾನೆ. ಇವೆರಡು ಬಿರುದುಗಳು ತುಂಬ ಇಂಪಾರ್ಟೆಂಟು. ಓಕೆನಾ, ಅರ್ಥ ಆಯ್ತಾ? ನೆಕ್ಸ್ಟು ಇದಾದ ಬಳಿಕ ಈ ಒಂದು ಯುದ್ಧ ಏನೋ ಆಯಿತು. ಓಕೆನಾ, ಇಲ್ಲಿ ಹರ್ಷವರ್ಧನ ಇದ್ದ, ಇಲ್ಲಿ ಇಮ್ಮಡಿ ಪುಲಿಕೇಶಿ ಇದ್ದ, ಇಲ್ಲಿ ನರ್ಮದಾ ನದಿ ಕದನ ಇತ್ತು. ಬಟ್ ಈ ಒಂದು ಯುದ್ಧ ಆದ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ಗೊತ್ತಾಗ್ತಾ ಇದೆ ಅಂದರೆ, ಈಗ ಯುದ್ಧ ಏನೋ ಆಗಿದೆ, ನರ್ಮದಾ ನದಿ ಕದನ ಏನಿದೆ ಈ ಒಂದು ಎರಡು ರಾಜವಂಶಗಳ ಒಂದು ಏನೋ ಬಾರ್ಡರ್ ಆಗಿ ಏನಾಗಿತ್ತು ಅಂತ ಅಂದರೆ ಬಾರ್ಡರ್ ರೇಖೆ ಅಂತೂ ಆಗಿತ್ತು ಅಂತ ನಮಗೆ ಈಗ ಗೊತ್ತಾಯಿತು. ಬಟ್ ಈಗ ಈ ಒಂದು ಹರ್ಷವರ್ಧನನ ಒಂದು ಮತ್ತೆ ಈ ಒಂದು ಇಮ್ಮಡಿ ಪುಲಿಕೇಶಿ ಯುದ್ಧ ಏನಿದೆ ಅಥವಾ ಏನೋ ಕಾಳಗ ಏನಿದೆ ಅದು ನಮಗೆ ಯಾವ ರೀತಿ ತಿಳಿಯುತ್ತೆ ಅಂತ. ವಿದ್ಯಾರ್ಥಿಗಳೇ, ಇಲ್ಲಿ ಒಬ್ಬ ಯಾರಪ್ಪ ಅಂತಂದರೆ ಒಬ್ಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಬರ್ತಾನೆ. ಆ ಒಂದು ವ್ಯಕ್ತಿ ಯಾರಪ್ಪ ಅಂತ ಅಂದರೆ ರವಿಕೀರ್ತಿ ಅಂತ. ಇಲ್ಲಿದೆ ನೋಡಿ, ರವಿಕೀರ್ತಿ ಅಂತ. ರವಿಕೀರ್ತಿ ಅಂತಕ್ಕಂಥ ಒಂದು ವ್ಯಕ್ತಿ ಯಾರಪ್ಪ ಅಂತಂದರೆ ಇಮ್ಮಡಿ ಪುಲಿಕೇಶಿಯ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂತಹ ಒಬ್ಬ ಕವಿ, ಇವನು ಕವಿ. ಓಕೆನಾ, ಈ ಒಂದು ಕವಿ ಏನು ಮಾಡ್ತಾನೆ, ಈ ಒಂದು ಹರ್ಷವರ್ಧನ ಮತ್ತು ಇಲ್ಲಿ ಇಮ್ಮಡಿ ಪುಲಿಕೇಶಿ ಈ ಇಬ್ಬರ ಒಂದು ಏನು ಯುದ್ಧ ನಡೆಯುತ್ತೆ, ಈ ಒಂದು ಯುದ್ಧವನ್ನು ಒಂದು ಇನ್ಸ್ಕ್ರಿಪ್ಷನ್ ಅಥವಾ ಒಂದು ಏನಪ್ಪ ಅಂತ ಶಾಸನದಲ್ಲಿ ಬರೀತಾನೆ. ಆ ಒಂದು ಶಾಸನದ ಹೆಸರು ಯಾವುದಪ್ಪ ಅಂತ ಅಂದರೆ ಐಹೊಳೆ ಶಾಸನ. ಐಹೊಳೆ ಶಾಸನ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ ವಿದ್ಯಾರ್ಥಿಗಳೇ, ತುಂಬ ಇಂಪಾರ್ಟೆಂಟು. ಈ ಒಂದು ಯುದ್ಧ ನಡೆದ ಸಂದರ್ಭ ಯಾವಾಗಪ್ಪ ಅಂತಂದರೆ 630ರಿಂದ 632 ಒಳಗೆ ಈ ಒಂದು ಸಂದರ್ಭದಲ್ಲಿ ಆಗಿದೆ. ಬಟ್ ಕಂಪಲ್ಸರಿ ಕ್ಲಿಯರ್ ಕಟ್ ಮಾಹಿತಿ ಬರಲ್ಲ. ಯಾಕೆ ಅಂತಾರೆ, ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನೀವು ಇಸ್ವಿಯನ್ನು ನೆನಪಿಡೋದು ತಪ್ಪು. ಓಕೆನಾ, ಜಾಸ್ತಿ ಏನು ಇಸ್ವಿ ನೆನಪಿಡಬೇಡಿ. ಬಟ್ ಮೇನ್ ಇಂಪಾರ್ಟೆಂಟ್ ಇಸ್ವಿ ಏನಿರುತ್ತೆ ಅದನ್ನು ನಾನು ಹೇಳ್ತೇನೆ, ಅದನ್ನು ನೆನಪಿಟ್ಕೊಳ್ಳಿ. ಈಗ ನೋಡಿ, ಈ ಒಂದು ರವಿಕೀರ್ತಿ ಅಂತಕ್ಕಂಥರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈಗ ಪ್ರಶ್ನೆಗೆ ಬರೋಣ ನೋಡಿ. ಎರಡನೇ ಪುಲಿಕೇಶಿಯು ನರ್ಮದಾ ನದಿ ತೀರದಲ್ಲಿ ಹರ್ಷವರ್ಧನನ ಸೋಲಿಸಿದನು ಅಂತ ಇದೆ. ಐಹೊಳೆ ಶಾಸನವು ಎರಡನೇ ಪುಲಿಕೇಶಿಯ ಸಾಧನೆಯನ್ನು ವಿವರಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಐಹೊಳೆ ಶಾಸನವನ್ನು ರವಿಕೀರ್ತಿಯು ರಚನೆಯನ್ನು ಮಾಡಿದನು. ಓಕೆನಾ, ಅರ್ಥ ಆಯ್ತಾ? ಈಗ ನೋಡಿ, ಈಗ ಆನ್ಸರ್ ಮಾಡಿ ನೋಡೋಣ. ಈಗ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಓಕೆನಾ, ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಮೇಲೆ ಏನಪ್ಪ ಕೊಟ್ಟಿದ್ದಾರೆ ಅಂತ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ನೀವು ಓದ್ಕೋಬೋದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊದಲನೆಯ ವಿಕ್ರಮಾದಿತ್ಯನು ಪಲ್ಲವರ ದಾಳಿಯ ನಂತರ ಚಾಲುಕ್ಯ ರಾಜ್ಯವನ್ನು ಪುನಃ ಸ್ಥಾಪಿಸಿದನು ಅಂತ ಕೊಟ್ಟಿದ್ದಾರೆ. ಅದೇ ಎರಡನೇ ಹೇಳಿಕೆ ನೋಡಿ, ಎರಡನೇ ಪುಲಿಕೇಶಿಯು ಪಲ್ಲವರ ರಾಜ ನರಸಿಂಹವರ್ಮನಿಂದ ಸೋಲಿಸಲ್ಪಟ್ಟನು ಅಂತ ಕೊಟ್ಟಿದ್ದಾನೆ. ಅದೇ ಮೂರನೇ ಹೇಳಿಕೆ ನೋಡಿ, ನರಸಿಂಹವರ್ಮ ಒಂದು ಏನಿದ್ದಾನೆ ಬಾದಾಮಿಯನ್ನು ವಶಪಡಿಸಿಕೊಂಡನು. ವಿದ್ಯಾರ್ಥಿಗಳೇ, ಇಲ್ಲೊಂದು ಕದನ ನಡೆಯುತ್ತೆ. ಯಾವ ಕದನ ಅಂತಂದರೆ ಪುಲ್ಲಲೂರು ಕದನ. ಇದು ಅರೌಂಡ್ ಇದೊಂದು ಅರೌಂಡ್ 640ರಿಂದ 42 ಒಂದು ಸಂದರ್ಭದಲ್ಲಿ ನಡೆಯುತ್ತೆ. ಇದು ಗೊತ್ತಿರಲಿ, ಪುಲ್ಲಲೂರು ಕದನ ಬರ್ಕೊಂಬಿಡಿ. ಈ ಒಂದು ಪುಲ್ಲಲೂರು ಕದನ ಯಾರ್ಯಾರ ನಡುವೆ ನಡೆಯುತ್ತಪ್ಪ ಅಂತಂದರೆ, ಇಲ್ಲಿ ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ಯಾರಪ್ಪ ಇರ್ತಾರೆ, ಕರ್ನಾಟಕ ಭಾಗದಲ್ಲಿ ಎರಡನೇ ಪುಲಿಕೇಶಿ ಅಥವಾ ಬಾದಾಮಿ ಚಾಲುಕ್ಯರು ಇರ್ತಾರೆ. ಆ ಒಂದು ಏನಪ್ಪ ತಮಿಳುನಾಡಿನ ಭಾಗದಲ್ಲಿ ಯಾರಿರ್ತಾರೆ, ಇಲ್ಲಿ ಪಲ್ಲವರು ಇರ್ತಾರೆ. ಈ ಒಂದು ಪಲ್ಲವರಲ್ಲಿ ಯಾರಪ್ಪ ರಾಜ ಅಂತಾರೆ, ಮಹೇಂದ್ರವರ್ಮ. ಒಂದನೇ ಮಹೇಂದ್ರವರ್ಮ. ಓಕೆನಾ, ಈ ಒಂದು ಒಂದನೇ ಮಹೇಂದ್ರವರ್ಮ ಇಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ ಇಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಎರಡನೇ ಪುಲಿಕೇಶಿ ಏನು ಮಾಡ್ತಾನೆ, ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಈ ಇಬ್ಬರ ನಡುವೆ ಒಂದು ಜಗಳ ಆಗುತ್ತೆ, ಒಂದು ಯುದ್ಧ ಆಗುತ್ತೆ. ಆ ಒಂದು ಯುದ್ಧ ಯಾವುದಪ್ಪ ಅಂತಂದರೆ ಪುಲ್ಲಲೂರು ಕದನ. ಈ ಒಂದು ಪುಲ್ಲಲೂರು ಕದನದಲ್ಲಿ ಈ ಒಂದು ಮಹೇಂದ್ರವರ್ಮ ಎಂಬತಕ್ಕಂತಹ ವ್ಯಕ್ತಿ ಸೋಲನ್ನು ಒಪ್ಕೋತಾನೆ. ಮಹೇಂದ್ರವರ್ಮ ಎಂಬತಕ್ಕಂಥ ರಾಜ ಏನು ಮಾಡ್ತಾನೆ, ಈ ಒಂದು ಇಮ್ಮಡಿ ಪುಲಿಕೇಶಿಯಿಂದ ಸೋಲನ್ನು ಒಪ್ಕೋತಾನೆ. ಆಗ ಏನಪ್ಪ ಅಂತಾರೆ, ಮಹೇಂದ್ರವರ್ಮನ ಮಗ ಯಾರಪ್ಪ ಬರ್ತಾನೆ ಅಂತ ಅಂದರೆ, ಇಲ್ಲಿ ಈ ಒಂದು ಮಹೇಂದ್ರವರ್ಮನ ಮಗ ನರಸಿಂಹವರ್ಮ ಎಂಬತಕ್ಕಂಥ ಒಂದು ರಾಜ ಬರ್ತಾನೆ. ಬಟ್ ಇಲ್ಲಿ ಪುಲಿಕೇಶಿ ಏನು ಮಹೇಂದ್ರವರ್ಮ ಒಂದನನ್ನು ಸೋಲಿಸಿದ ನಂತರ ಕಂಚಿಕೊಂಡ ಎಂಬತಕ್ಕಂಥ ಬಿರುದನ್ನು ಪಡ್ಕೋತಾನೆ. ಇದು ಗೊತ್ತಿರಬೇಕು, ಕಂಚಿಕೊಂಡ ಎಂಬತಕ್ಕಂಥ ಬಿರುದು. ಯಾಕೆ ಅಂತ ಅಂದರೆ ಪಲ್ಲವರ ಒಂದು ಕಂಚಿಕೊಂಡದಲ್ಲಿ ಇರ್ತಾರೆ ಇವರು. ಕಂಚಿ ನಿಮಗೆ ಗೊತ್ತಿರಬೇಕು, ಕಂಚಿ ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ಕಂಚಿಯಲ್ಲಿ ಇರೋ ಕಾರಣದಿಂದಾಗಿ ಕಂಚಿಕೊಂಡ ಅಂದರೆ ಕಂಚಿಯನ್ನು ಆಳ್ವಿಕೆ ಮಾಡಿದವನು ಯಾರಪ್ಪ ಅಂತ ಅಂದರೆ ಇಮ್ಮಡಿ ಪುಲಿಕೇಶಿ. ಕಂಚಿಕೊಂಡ ಅಂತ ಬಿರುದನ್ನು ಪಡ್ಕೊಂಡ. ಓಕೆ, ಇಷ್ಟರ್ಥ ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಆಗುತ್ತೆ ಅಂತಂದರೆ, ಎರಡನೇದಾಗಿ ಇಲ್ಲಿ ಅದೇ ಪಲ್ಲವರ ಅರಸ ನರಸಿಂಹವರ್ಮ ಮಹೇಂದ್ರವರ್ಮನ ಮಗ ಆಗಿರ್ತಾನೆ. ಇವನೇನು ಮಾಡ್ತಾನೆ, ಕರೆಕ್ಟಾಗಿ 642ನೇ ಇಸ್ವಿ ಬರುತ್ತೆ. 642ನೇ ಇಸ್ವಿಗೆ ಈ ಒಂದು ಇಮ್ಮಡಿ ಪುಲಿಕೇಶಿಯ ಮೇಲೆ ಏನಪ್ಪ ಮಾಡ್ತಾನೆ, ದಬ್ಬಾಳಿಕೆ ಅಥವಾ ಯುದ್ಧವನ್ನು ಸಾರ್ಬಿಡ್ತಾನೆ.
ಯುದ್ಧವನ್ನು ಸಾರಿದಾಗ ಇಲ್ಲಿ ಇಮ್ಮಡಿ ಪುಲಿಕೇಶಿ ಇರ್ತಾನೆ, ಇಲ್ಲಿ ಇಮ್ಮಡಿ ಪುಲಿಕೇಶಿ, ಇಲ್ಲಿ ನರಸಿಂಹವರ್ಮ ಒಂದಿರ್ತಾನೆ. ಇವನು ಏನು ಯುದ್ಧವನ್ನು ಮಾಡ್ತಾನೆ. ಇಲ್ಲಿ ಇಮ್ಮಡಿ ಪುಲಿಕೇಶಿ ಆಲ್ರೆಡಿ ಏಜ್ ಆಗಿರುತ್ತೆ. 642 ಇಸವಿಯಲ್ಲಿ ರಕ್ತಪಾತವನ್ನು ಸುರಿಸ್ಬಿಡ್ತಾನೆ ಈ ಒಂದು ನರಸಿಂಹವರ್ಮ ಅತ್ಯಂತ ರಕ್ತಪಾತ ಮಾಡಿ ಈ ಒಂದು ಬಾದಾಮಿ ಚಾಳುಕ್ಯರ ಒಂದು ಕಾಲವನ್ನು ನಿರ್ನಾಮ ಮಾಡಿ ಹಾಕಿಬಿಡ್ತಾನೆ. ಅದಕ್ಕಾಗಿ ಇವನಿಗೆ ವಾತಾಪಿ ಕೊಂಡ ಅಂತ ಬಿರುದು ಬರುತ್ತೆ. ವಾತಾಪಿ ಅಂತಂದರೆ ಏನು? ಹಿಂದಿನ ಕಾಲದಲ್ಲಿ ಬಾದಾಮಿಯನ್ನು ಏನಂತ ಕರಿತಾ ಇದ್ರು? ವಾತಾಪಿ ಅಂತ ಕರಿತಾ ಇದ್ರು. ಅದಕ್ಕಾಗಿ ಈ ಒಂದು ವಾತಾಪಿಯನ್ನು ಆಳಿದಂಥ ರಾಜ ಯಾರಪ್ಪ ಅಂತ ಅಂದರೆ ನರಸಿಂಹವರ್ಮ ಅಂತ ವಾತಾಪಿ ಕೊಂಡ ಅಂತಕ್ಕಂಥ ಒಂದು ಬಿರುದನ್ನು ಪಡ್ಕೋತಾನೆ. ಈಗ ಬನ್ನಿ ನೋಡಿ ವಿದ್ಯಾರ್ಥಿಗಳು, ಈಗ ಪ್ರಶ್ನೆ ನೋಡಿ. ಮೊದಲನೇ ವಿಕ್ರಮಾದಿತ್ಯನು ಪಲ್ಲವರ ದಾಳಿಯ ನಂತರ ಚಾಲುಕ್ಯ ರಾಜ್ಯವನ್ನು ಪುನಃ ಸ್ಥಾಪಿಸಿದನು ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಯುದ್ಧಗಳು ನಡೀತವೆ, ಯುದ್ಧ ಆದ ಮೇಲೆ 1ನೇ ವಿಕ್ರಮಾದಿತ್ಯ ಬರ್ತಾನೆ. ಇವನು ಏನು ಮಾಡ್ತಾನೆ? ಪಲ್ಲವರ ದಾಳಿಯನ್ನು ಖಂಡಿಸಿ ಏನು ಮಾಡ್ತಾನೆ? ಇವನು ಚಾಲುಕ್ಯರ ರಾಜ್ಯವನ್ನು ಪುನಃ ಸ್ಥಾಪನೆಯನ್ನು ಮಾಡ್ತಾನೆ. ಇದು ಸರಿ ಇದೆ. ಅದೇ 2ನೇ ಪುಲಿಕೇಶಿಯು ಪಲ್ಲವ ರಾಜ ನರಸಿಂಹವರ್ಮನಿಂದ ಸೋಲಿಸಲ್ಪಟ್ಟನು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ನರಸಿಂಹವರ್ಮ ಬಾದಾಮಿಯನ್ನು ವಶಪಡಿಸಿಕೊಂಡನು ಅಂತ ಇದೆ. ಇದು ಕೂಡ ಸರಿ ಇದೆ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಬಾದಾಮಿ ಚಾಳುಕ್ಯರು ಶೈವ ಮತ್ತು ವೈಷ್ಣವ ಧರ್ಮವನ್ನು ಉತ್ತೇಜನ ಮಾಡಿದರು ಅಂತ ಕೊಟ್ಟಿದ್ದಾರೆ. ಅವರು ಜೈನ ಧರ್ಮಕ್ಕೂ ಆಶ್ರಯವನ್ನು ನೀಡಿದರು ಅಂತ ಕೊಟ್ಟಿದ್ದಾರೆ. ಅವರು ಬೌದ್ಧ ವಿವಾಹಗಳನ್ನು ನಿಷೇಧ ಮಾಡಿದರು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಿಷೇಧ ಏನು ಕೂಡ ಮಾಡಿಲ್ಲ ಇವರು. ನಿಷೇಧ ಅಂತ ಬಂದ್ಬಿಡ್ತು ಅಂತಂದರೆ ಇದು ಸರಿಯಾಗಿಲ್ಲ, ತಪ್ಪು ಅಂತ ಅನ್ಕೊಂಬಿಡಿ. ಶೈವ ಧರ್ಮಕ್ಕೂ ಕೂಡ ಇವರು ಏನಪ್ಪ ಮಾಡಿದರು ಅಂತ ಅಂದರೆ ಉತ್ತೇಜನ ಕೊಟ್ಟರು, ವೈಷ್ಣವ ಧರ್ಮಕ್ಕೂ ಕೊಟ್ಟರು, ಮತ್ತು ಜೈನ ಧರ್ಮಕ್ಕೂ ಕೂಡ ಕೊಟ್ಟರು. ಹಾಗಾಗಿ 1 ಮತ್ತು 2 ಮಾತ್ರ ಇಲ್ಲಿ ಸರಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಐಹೊಳೆ ಏನಿದೆ ಇದನ್ನು ಭಾರತೀಯ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಅಂತ ಕೊಟ್ಟಿದ್ದಾರೆ. ಪಟ್ಟದಕಲ್ಲು ಏನಿದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಅಂತ ಕೊಟ್ಟಿದ್ದಾರೆ. 3ನೇ ಹೇಳಿಕೆ ನೋಡಿ, ಬಾದಾಮಿ ಗುಹಾ ದೇವಾಲಯಗಳು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡವು ಅಂತ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಈಸಿ ಹೇಳಿಕೆಗಳು. ಈ ವಿಶ್ವ ಪರಂಪರೆ ತಾಣ ಕೂಡ ತುಂಬ ಈಸಿ ಇದೆ. ಯಾವ ವರ್ಷದಲ್ಲಿ ಅಂತ ಕೇಳ್ತಾರೆ, ಮುಂದೆ ಹೇಳ್ತೇನೆ ಯಾವ ವರ್ಷದಲ್ಲಿ ಅಂತ. ಓಕೆನಾ? ಇಲ್ಲೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಡಿ 1, 2 ಮತ್ತು 3. ಅದೇ ರೀತಿ ಬನ್ನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮಂಗಳೇಶನು 2ನೇ ಪುಲಿಕೇಶಿಗಾಗಿ ಆಡಳಿತವನ್ನು ನಡೆಸಿದನು ಅಂತ ಕೊಟ್ಟಿದ್ದಾರೆ. ಮತ್ತು 2ನೇ ಹೇಳಿಕೆ ನೋಡಿ, ಮಂಗಳೇಶ ಮತ್ತು 2ನೇ ಪುಲಿಕೇಶಿ ನಡುವೆ ಇಲ್ಲಿ ಗೃಹ ಯುದ್ಧ ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ಮಂಗಳೇಶನು 2ನೇ ಪುಲಿಕೇಶಿಯನ್ನು ಸೋಲಿಸಿದನು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು, ಇದು ತುಂಬ ಇಂಪಾರ್ಟೆಂಟು. ಏನಪ್ಪ ಅಂತಂದರೆ ಈ ಒಂದು ಮಂಗಳೇಶನ ತಮ್ಮ ಒಬ್ಬನಿರ್ತಾನೆ, ಕೀರ್ತಿವರ್ಮ ಎಂಬತಕ್ಕಂಥ ರಾಜ. ಕೀರ್ತಿವರ್ಮನಿಗೆ ಇಮ್ಮಡಿ ಪುಲಿಕೇಶಿ ಅಂತ ಮಗ ಇರ್ತಾನೆ. ಬಟ್ ಅವನು ಕೀರ್ತಿವರ್ಮ ಸತ್ತಾಗ ಇಮ್ಮಡಿ ಪುಲಿಕೇಶಿ ಅವನು ಫುಲ್ ಸಣ್ಣವನಿರ್ತಾನೆ. ಅದಕ್ಕಾಗಿ ಅವನ ತಮ್ಮ ಅಂದರೆ ಕೀರ್ತಿವರ್ಮನ ತಮ್ಮ ಯಾರಪ್ಪ ಅಂತಾರೆ? ಮಂಗಳೇಶ. ಕೀರ್ತಿವರ್ಮ ತಮ್ಮ ಯಾರು? ಮಂಗಳೇಶ. ಈಗ ಕೀರ್ತಿವರ್ಮನ ತಮ್ಮ ಮಂಗಳೇಶ ಏನು ಮಾಡ್ತಾನೆ? ಆಳ್ವಿಕೆಯನ್ನು ಮಾಡ್ತಾನೆ. ಯಾರ ಒಂದು ಪರವಾಗಿ ಅಂತಾರೆ? ಇಮ್ಮಡಿ ಪುಲಿಕೇಶಿ ಪರವಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಬಟ್ ಇವನು ದೊಡ್ಡವನಾದ ಮೇಲೆ ಅಂದರೆ ಇಮ್ಮಡಿ ಪುಲಿಕೇಶಿ ಇವನು ದೊಡ್ಡವನಾಗ್ತಾನೆ. ಆ ಸಂದರ್ಭದಲ್ಲಿ ಈ ಒಂದು ಮಂಗಳೇಶ ಏನು ಮಾಡ್ತಾನೆ? ಆ ಒಂದು ರಾಜವಂಶವನ್ನು ಇಮ್ಮಡಿ ಪುಲಿಕೇಶಿಗೆ ಯಾಕೆ ಕೊಡಬೇಕು, ನನ್ನ ಮಗನಿಗೆ ಕೊಡೋಣ ಅಂತ ಇವನೇನು ಮಾಡ್ತಾನೆ? ಇವನು ಇಮ್ಮಡಿ ಪುಲಿಕೇಶಿ ನಡುವೆ ಯುದ್ಧವನ್ನು ಪ್ರಾರಂಭ ಮಾಡಿಬಿಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಂಗಳೇಶ ಏನು ಮಾಡ್ತಾನೆ? ಸೋಲ್ತಾನೆ ಇಮ್ಮಡಿ ಪುಲಿಕೇಶಿ ಮೇಲೆ. ಯಾಕೆಂದರೆ ಇಮ್ಮಡಿ ಪುಲಿಕೇಶಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ರಾಜ ಇದ್ದ ಮತ್ತು ಅತ್ಯಂತ ಚಾಣಕ್ಯತನದಿಂದ ಇವನು ಹೋರಾಡ್ತಾನೆ. ಅದಕ್ಕಾಗಿ ಇಮ್ಮಡಿ ಪುಲಿಕೇಶಿ ಇಲ್ಲಿ ಮಂಗಳೇಶನನ್ನು ಸೋಲಿಸ್ತಾನೆ. ಇದೇ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈಗ ನೋಡಿ, ಮಂಗಳೇಶನು 2ನೇ ಪುಲಿಕೇಶಿಗಾಗಿ ಆಡಳಿತ ನಡೆಸಿದನು ಅಂತ ಕೊಟ್ಟಿದ್ದಾರೆ. ಹೌದು, 2ನೇ ಪುಲಿಕೇಶಿಗಾಗಿ ಏನು ಮಾಡ್ತಾನೆ? ಆಡಳಿತವನ್ನು ನಡೆಸ್ತಾನೆ. ಮಂಗಳೇಶ ಮತ್ತು 2ನೇ ಪುಲಿಕೇಶಿ ನಡುವೆ ಗೃಹಯುದ್ಧ ನಡೆಯಿತು. ಹೌದು, ಗೃಹಯುದ್ಧ ಕೂಡ ನಡೆಯುತ್ತೆ. ಮಂಗಳೇಶನು 2ನೇ ಪುಲಿಕೇಶಿಯನ್ನು ಸೋಲಿಸಿದನು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಿದು. ಓಕೆನಾ? 2ನೇ ಪುಲಿಕೇಶಿ ಏನು ಮಾಡ್ತಾನೆ? ಇವನು ಮಂಗಳೇಶನನ್ನು ಸೋಲಿಸ್ತಾನೆ. ಹಾಗಾಗಿ 3ನೇ ಆಪ್ಷನ್ ಅಂತೂ ತಪ್ಪು. 1 ಮತ್ತು 2 ಮಾತ್ರ ಸರಿ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. 2ನೇ ಪುಲಿಕೇಶಿಯು ಹರ್ಷವರ್ಧನನ್ನು ಸೋಲಿಸಿದನು. ಈ ಯುದ್ಧವು ನರ್ಮದಾ ನದಿ ತೀರದಲ್ಲಿ ನಡೆಯಿತು. ಯುದ್ಧದ ನಂತರ ಹರ್ಷವರ್ಧನನು ಚಾಳುಕ್ಯ ರಾಜ್ಯವನ್ನು ವಶಪಡಿಸಿಕೊಂಡನು. ನಾನು ಈಗಾಗಲೇ ಹೇಳಿದೆ, ಹರ್ಷವರ್ಧನ ಅಲ್ಲಿ ಸೋತಿರ್ತಾನೆ. ಹಾಗಾಗಿ 3ನೇ ಹೇಳಿಕೆ ತಪ್ಪು. 1 ಮತ್ತು 2 ಮಾತ್ರ ಸರಿ. ಕೆಳಗಿನ ಹೇಳಿಕೆ ನೋಡಿ, ಈ ಐಹೊಳೆ ಶಾಸನವು 2ನೇ ಪುಲಿಕೇಶಿಯ ಸಾಧನೆಯನ್ನು ವಿವರಣೆ ಕೊಡುತ್ತೆ ಅಂತ ಕೊಟ್ಟಿದ್ದಾರೆ. ಇದನ್ನು ರವಿಕೀರ್ತಿ ರಚನೆ ಮಾಡಿದನು. ಇದು ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಓಕೆನಾ? ನೋಡಿ ವಿದ್ಯಾರ್ಥಿಗಳು, ಇದು ತುಂಬ ಇಂಪಾರ್ಟೆಂಟು. ರವಿಕೀರ್ತಿ ಬರೆದಂತಹ ಒಂದು ಶಾಸನ ಏನಿದೆ, ಈ ಒಂದು ಮೇಗುತಿ ದೇವಾಲಯದ ಮೇಲೆ ಈ ಒಂದು ಶಾಸನ ಕಂಡುಬರುತ್ತೆ. ಇದು ಸಂಸ್ಕೃತ ಭಾಷೆಯಲ್ಲಿ ಕಂಡುಬರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಈ ಒಂದು ನರ್ಮದಾ ನದಿ ಕದನದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಇದು ಗೊತ್ತಿರಬೇಕು. ಯಾವುದಪ್ಪ ಇಲ್ಲಿ ಸರಿಯಾದ ಉತ್ತರ? ಆಪ್ಷನ್ ಡಿ 1, 2 ಮತ್ತು 3.
ಕನ್ಸಿಡರ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ನರಸಿಂಹ ವರ್ಮ ಒಂದು ಎರಡನೇ ಪುಲಿಕೇಶಿನ ಸೋಲಿಸಿದನು ಅಂತ ಇದೆ. ಅವನು ವಾತಾಪಿಯನ್ನು ವಶಪಡಿಸಿಕೊಂಡನು. ಅವನು ವಾತಾಪಿಕೊಂಡ ಎಂಬತಕ್ಕಂಥ ಬಿರುದನ್ನು ಧರಿಸಿದನು. ನಾನು ಇದರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದು ಅರ್ಥ ಆಗಿಲ್ಲ ಅಂತಂದರೆ ಸ್ವಲ್ಪ ಹಿಂದೆ ಹೋದಾಗ ನಿಮಗೆ ಅರ್ಥ ಆಗುತ್ತೆ. ಇಲ್ಲೂ ಕೂಡ ಆಪ್ಷನ್ ಡಿ 1, 2, 3 ಕೂಡ ಇಲ್ಲಿ ಸರಿ. ಅದೇ ರೀತಿ ಬನ್ನಿ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಕೂಟರ ಉದಯದ ನಂತರ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಅಂತ್ಯವಾಯಿತು ಅಂತ ಇದೆ. ಹೌದು, ರಾಷ್ಟ್ರಕೂಟರು ಏನು ಮಾಡ್ತಾರೆ, ಅವಾಗ ಬಾದಾಮಿ ಚಾಲುಕ್ಯರು ಏನು ಮಾಡ್ತಾರೆ, ಅಂತ್ಯ ಆಗತ್ತೆ. ಎರಡನೇ ಕೀರ್ತಿವರ್ಮ ಏನಿರ್ತಾನೆ ಬಾದಾಮಿ ಚಾಲುಕ್ಯರ ಕೊನೆಯ ರಾಜನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಹೌದು, ಎರಡನೇ ಕೀರ್ತಿವರ್ಮ ಏನಿರ್ತಾನೆ ಬಾದಾಮಿ ಚಾಲುಕ್ಯರ ಕೊನೆಯ ರಾಜ ಇರ್ತಾನೆ. ದಂತಿದುರ್ಗನು ಎರಡನೇ ಕೀರ್ತಿವರ್ಮನನ್ನ ಸೋಲಿಸಿ ರಾಷ್ಟ್ರಕೂಟರ ಮನೆತನವನ್ನ ಇಲ್ಲಿ ಏನು ಮಾಡ್ತಾನೆ, ಫೌಂಡ್ ಮಾಡ್ತಾನೆ ಅಥವಾ ಸ್ಥಾಪನೆಯನ್ನು ಮಾಡ್ತಾನೆ. ಅದು ತುಂಬ ಇಂಪಾರ್ಟೆಂಟು. ದಂತಿದುರ್ಗ ನೆಕ್ಸ್ಟ್ ಕ್ಲಾಸು ರಾಷ್ಟ್ರಕೂಟರು ಬರ್ತಾರೆ, ಅದಕ್ಕಾಗಿ ತುಂಬ ಇಂಪಾರ್ಟೆಂಟು. ಇಲ್ಲಿ ಕೂಡ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯವನ್ನು ಲೋಕಮಹಾದೇವಿಯು ನಿರ್ಮಿಸಿದಳು ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಲೋಕಮಹಾದೇವಿ ಏನಿರ್ತಾಳೆ, ಮತ್ತೆ ಇಲ್ಲಿ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ, ಇಲ್ಲಿ ವಿರೂಪಾಕ್ಷ ದೇವಾಲಯ ಅಂತ ಎರಡು ಬರ್ತವೆ, ತುಂಬ ಇಂಪಾರ್ಟೆಂಟು. ಹಂಪಿಯ ವಿರೂಪಾಕ್ಷ ದೇವಾಲಯ ಬೇರೆ, ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಬೇರೆ. ಓಕೆನಾ, ಇದು ಗೊತ್ತಿರಲಿ. ಲೋಕಮಹಾದೇವಿ ಏನಿರ್ತಾಳೆ, ಈ ಒಂದು ವಿರೂಪಾಕ್ಷ ದೇವಾಲಯವನ್ನು ಇಲ್ಲಿ ಪಟ್ಟದಕಲ್ಲಿನಲ್ಲಿ ಕಟ್ಟಿಸ್ತಾಳೆ. ಅದೇ ತ್ರೈಲೋಕ ಮಹಾದೇವಿ ಏನು ಮಾಡ್ತಾಳೆ, ಏನಪ್ಪಾ ಅಂತ ಅಂದರೆ ಮಲ್ಲಿಕಾರ್ಜುನ ದೇವಾಲಯವನ್ನು ಪಟ್ಟದಕಲ್ಲಿನಲ್ಲಿ ಕಳಿಸ್ತಾಳೆ. ಅಂದರೆ ಈ ಒಂದು ಏನಪ್ಪ ವಿರೂಪಾಕ್ಷ ದೇವಾಲಯವನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ. ಅದು ಏನಪ್ಪ ಆಗ್ತಾ ಇಲ್ಲ, ಬಟ್ ಮುಂದೆ ಇದೆ, ನೋಡೋಣ ಅದನ್ನು. ಈಗ ವಿರೂಪಾಕ್ಷ ದೇವಾಲಯ ಏನಿದೆ ಲೋಕಮಹಾದೇವಿನ ನಿರ್ಮಾಣ ಮಾಡ್ತಾಳೆ. ಈ ಒಂದು ವಿರೂಪಾಕ್ಷ ದೇವಾಲಯವನ್ನು ಹಿಂದೆ ಬೇರೆ ಹೆಸರಿನಿಂದ ಕರೀತಾ ಇದ್ರು, ಅದು ಕೂಡ ನಾನು ತಂದಿದ್ದೇನೆ, ಅದನ್ನು ನೋಡೋಣಂತೆ. ಇದು ಎರಡನೇ ವಿಕ್ರಮಾದಿತ್ಯನ ಪಲ್ಲವರ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಾಣವನ್ನು ಮಾಡಲಾಯಿತು. ವಿದ್ಯಾರ್ಥಿಗಳೇ, ಇಲ್ಲಿ ಎರಡನೇ ವಿಕ್ರಮಾದಿತ್ಯ ತುಂಬ ಇಂಪಾರ್ಟೆಂಟು. ಎರಡನೇ ವಿಕ್ರಮಾದಿತ್ಯ, ಈ ಒಂದು ಎರಡನೇ ವಿಕ್ರಮಾದಿತ್ಯ ಏನಿರ್ತಾನೆ, ಇವನು ಪಲ್ಲವರ ಮೇಲೆ ಏನು ಮಾಡ್ತಾನೆ, ಒಂದು ಯುದ್ಧವನ್ನು ಸಾರ್ತಾನೆ. ಈ ಒಂದು ಯುದ್ಧವನ್ನು ಸಾರಿದಾಗ ಏನಪ್ಪ ಆಗತ್ತೆ ಅಂತಾನೆ, ಈ ಒಂದು ಎರಡನೇ ವಿಕ್ರಮಾದಿತ್ಯ ಪಲ್ಲವರನ್ನ ಸೋಲಿಸಿ ಬರ್ತಾನೆ. ಆ ಒಂದು ಸೋಲಿಸಿ ಬಂದಂಥ ಒಂದು ನೆನಪಿಗಾಗಿ ಲೋಕಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿ ಅಂತ ಇವನಿಗೆ ಇಬ್ಬರು ಹೆಂಡತಿಯರು ಅಥವಾ ಮಡದಿಯರು ಇರ್ತಾರೆ. ಈ ಒಂದು ಮಡದಿಯರು ಏನು ಮಾಡ್ತಾರೆ, ನಮ್ಮ ಒಂದು ಗಂಡ ಅಥವಾ ನನ್ನ ಒಂದು ಏನು ಯಜಮಾನ ಏನು ಅನ್ಕೋತೀರ, ಏನೋ ಒಂದು ಅನ್ಕೊಳ್ಳಿ, ಅವರು ಪಲ್ಲವರ ಒಂದು ರಾಜ್ಯವನ್ನು ಸೋಲಿಸಿ ಬಂದಿದ್ದಾರೆ. ಅವರ ನೆನಪಿಗೆ ನಾವು ದೇವಾಲಯವನ್ನು ಕಟ್ತೀವಿ ಅಂತ ಲೋಕಮಹಾದೇವಿ ಏನು ಮಾಡ್ತಾಳೆ, ವಿರೂಪಾಕ್ಷ ದೇವಾಲಯವನ್ನು ಕಟ್ತಾಳೆ. ತ್ರೈಲೋಕ ಮಹಾದೇವಿ ಏನು ಮಾಡ್ತಾಳೆ, ಮಲ್ಲಿಕಾರ್ಜುನ ದೇವಾಲಯವನ್ನು ಕಟ್ತಾಳೆ. ಇದ್ರ ಹಿಂದೆ ಇರ್ತಕ್ಕಂಥ ಹಿಸ್ಟ್ರಿ ಅದು ಗೊತ್ತಿರಲಿ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಲೋಕಮಹಾದೇವಿ ನಿರ್ಮಾಣ ಮಾಡಿದಳು, ಸರಿ ಇದೆ. ಎರಡನೇ ವಿಕ್ರಮಾದಿತ್ಯನ ಒಂದು ಪಲ್ಲವರ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಾಣ ಮಾಡಿದರು, ಇದು ಕೂಡ ಸರಿ ಇದೆ. ಇದನ್ನು ಎರಡನೇ ಪುಲಿಕೇಶಿಯ ಕಾಲಕ್ಕಿಂತ ಮೊದಲು ನಿರ್ಮಿಸಲಾಯಿತು ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಎರಡನೇ ಪುಲಿಕೇಶಿ ಆದ ನಂತರ ವಿಕ್ರಮಾದಿತ್ಯ 1 ಬರ್ತಾನೆ, ನೆಕ್ಸ್ಟ್ ವಿಕ್ರಮಾದಿತ್ಯ 2 ಬರ್ತಾನೆ, ಅದಕ್ಕಾಗಿ ಇದು ತಪ್ಪು. ಮೂರನೇ ಹೇಳಿಕೆ ತಪ್ಪು, 1 ಮತ್ತು 2 ಮಾತ್ರ ಸರಿ ಇಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದ ಇದೆ. ಬಾದಾಮಿ ಗುಹಾ ದೇವಾಲಯಗಳು ಶಿಲಾಕೊರೆತ ದೇವಾಲಯಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹಿಂದೂ ಮತ್ತು ಜೈನ ಮತ್ತು ಬೌದ್ಧ ಗುಹೆಗಳಿವೆ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಬಹುತೇಕವು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣಗೊಂಡವು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು, ಈ ಒಂದು ಬಾದಾಮಿ ಕೇವ್ ಟೆಂಪಲ್ಸಲ್ಲಿ ಟೋಟಲ್ ಆಗಿ 4 ಗುಹಾಂತರ ದೇವಾಲಯಗಳು ಇದ್ದಾವೆ. 4 ಗುಹಾಂತರ ದೇವಾಲಯಗಳು ಇದ್ದಾವೆ. ಇದರಲ್ಲಿ 1 ಶಿವನಿಗೆ ಅರ್ಪಿತವಾಗಿದೆ, 2 ವಿಷ್ಣುವಿಗೆ ಅರ್ಪಿತವಾಗಿದೆ, ಇನ್ನೊಂದು ಏನಪ್ಪಾ ಅಂತ ಅಂದರೆ ಜೈನ ಧರ್ಮಕ್ಕೆ ಅರ್ಪಣೆ ಆಗಿದೆ. ಓಕೆನಾ, ಇಲ್ಲಿ ಬೌದ್ಧ ಧರ್ಮ ಕಂಡು ಬರಲ್ಲ. ಹಾಗಾಗಿ ಬೌದ್ಧ ಗುಹೆಗಳು ಅಂತ ಬರ್ತಕ್ಕಂಥ ಒಂದು ಆಪ್ಷನ್ ಇಲ್ಲಿ ತಪ್ಪಾಗತ್ತೆ. 1 ಮತ್ತು 3 ಬೇರೆವು ಮಾತ್ರ ಸರಿಯಾಗಿದ್ದಾವೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕೇವನ್ನು ಇಲ್ಲಿ ನಾನು ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದೇನೆ. ಆಲ್ರೆಡಿ ಇದ್ರ ಮೇಲೆ ಪ್ರಶ್ನೆ ಆಗಿದೆ, ಬಟ್ ಇನ್ನೂ ಕೂಡ ಕೇಳಬಹುದು, ಗೊತ್ತಿರಲಿ. ಗುಹೆ ಒಂದೇನಿದೆ ಅದು ಶೈವಕ್ಕೆ ಸಂಬಂಧಪಟ್ಟಂತು, ಅಂದರೆ 1ನೇ ಆಪ್ಷನ್ ಏನಿದೆ ಅದು 3ನೇ ಒಂದು ಇದಕ್ಕೆ ಸಂಬಂಧ ಹೊಂದಿದೆ. ಯಾವುದರಲ್ಲಿದೆ, ಬರೀ 1ನೇ ಆಪ್ಷನಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2ನೇ ಗುಹೆ ಏನಿದೆ ಅದು ವೈಷ್ಣವಕ್ಕೆ ಸಂಬಂಧ ಹೊಂದಿದೆ, 3ನೇ ಗುಹೆ ಕೂಡ ವೈಷ್ಣವಕ್ಕೆ ಸಂಬಂಧ ಹೊಂದಿದೆ, 4ನೇ ಗುಹೆ ಜೈನ ಧರ್ಮಕ್ಕೆ ಸಂಬಂಧ ಹೊಂದಿದೆ ಅಂತ. ಅರ್ಥ ಆಯ್ತಾ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಅದೇ ರೀತಿ ಬನ್ನಿ, ಮುಂದಿನ ಪ್ರಶ್ನೆ. ಇಲ್ಲಿ ಇನ್ನೂ ಕೂಡ ಸ್ವಲ್ಪ ಹೆಚ್ಚಿನದಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಗುಹೆ 1ರಲ್ಲಿ ಏನಪ್ಪ ಕಂಡು ಬರುತ್ತೆ ಅಂತಂದರೆ 18 ಕೈಗಳ ನಟರಾಜ ನಿಮಗೆ ಕಂಡು ಬರ್ತಾನೆ. A2 ಬರಬೇಕು. A2 ಬರೀ 1ನೇ ಆಪ್ಷನಲ್ಲಿ ಮಾತ್ರ ಇರ್ತಕ್ಕಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಂಬಿಡೋಣ. 4ನೇ ಗುಹೆಯಲ್ಲಿ ಜೈನ ಶಿಲ್ಪಗಳು ಕಂಡು ಬರ್ತವೆ. ಅತಿ ದೊಡ್ಡ ಗುಹೆ ನೋಡಿ, ಸಿ ಯಾವುದು, ಅತಿ ದೊಡ್ಡ ಗುಹೆ ಇಲ್ಲಿ 3ನೇ ಗುಹೆ. ಓಕೆನಾ, ನೆಕ್ಸ್ಟ್ ಗುಹೆ 2 ತ್ರಿವಿಕ್ರಮ ಮತ್ತು ವರಾಹದ ಬಗ್ಗೆ ಕಂಡುಬರುತ್ತೆ, ಅದು ಕೂಡ ನಿಮಗೆ ಗೊತ್ತಿರಲಿ ಅಂತ. ನೆಕ್ಸ್ಟು ಮುಂದಿನ ಪ್ರಶ್ನೆ,
ನೋಡಿ, ಐಹೊಳೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಐಹೊಳೆ ಟೆಂಪಲ್ಸ್ ಅಥವಾ ಐಹೊಳೆ ದೇವಸ್ಥಾನಗಳ ಮೇಲೆ ಪ್ರಶ್ನೆ. ಐಹೊಳೆ ದುರ್ಗಾ ದೇವಾಲಯ ಅಂತ ಒಂದು ಐಹೊಳೆಯಲ್ಲಿ ಒಂದು ದೇವಾಲಯ ಇದೆ, ಅದರ ಬಗ್ಗೆ ಪ್ರಶ್ನೆ ಬಂದಿದೆ. ಐಹೊಳೆಯ ದುರ್ಗಾ ದೇವಾಲಯ ಏನಿದೆ ಗಜಪೃಷ್ಠ ಅಥವಾ ಅರ್ಧ ವೃತ್ತಾಕಾರದ ವಿನ್ಯಾಸಕ್ಕೆ ಪ್ರಸಿದ್ಧ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟು. ಐಹೊಳೆಯ ಒಂದು ದುರ್ಗಾ ದೇವಾಲಯ ಇದು ಅರ್ಧ ವೃತ್ತಾಕಾರದ ದೇವಾಲಯ ಇದೆ, ಅದಕ್ಕಾಗಿ ಪ್ರಶ್ನೆ ಬಂದಿದೆ. ಈ ದೇವಾಲಯವು ದುರ್ಗಾದೇವಿಗೆ ಸಮರ್ಪಿತವಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ದುರ್ಗಾ ದೇವಾಲಯ ಅಂತ ಎಲ್ಲರೂ ಕೂಡ ದುರ್ಗಾದೇವಿ ಅಂತ ನೀವು ರೈಟ್ ಹಾಕಿ ಬಂದ್ಬಿಡ್ತೀರಾ, ಬಟ್ ಇದು ಶಿವನಿಗೆ ಅರ್ಪಿತವಾಗಿರ್ತಕ್ಕಂಥ ದೇವಾಲಯ. ಓಕೆನಾ. ನೆಕ್ಸ್ಟು ದುರ್ಗಾ ದೇವಾಲಯ ಅಂತ ಯಾಕಪ್ಪ ಹೆಸರಿಟ್ಟಿದ್ದಾರೆ ಅಂತ ಅಂದರೆ, ಇಲ್ಲಿ ಒಂದು ದುರ್ಗಾ ಅಥವಾ ಕೋಟೆಯಿಂದ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಇದು. ಅದಕ್ಕಾಗಿ ದುರ್ಗಾ ದೇವಾಲಯ ಅಂತ ಇಲ್ಲಿ ಹೆಸರನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ದುರ್ಗಾ ದೇವಾಲಯ ಅಂತ ಹೆಸರಿಟ್ಟಿದ್ದಾರೆ. ಪ್ರಶ್ನೆ ಬರ್ಬೋದು ಇಲ್ಲಿಂದ. 3ನೇ ಹೇಳಿಕೆ ಕೂಡ ಇಲ್ಲಿ ಸರಿ ಇದೆ, ಬಟ್ 2ನೇ ಹೇಳಿಕೆ ತಪ್ಪು. 1 ಮತ್ತು 3 ಮಾತ್ರ ಸರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಮೇಗುತಿ ದೇವಾಲಯವು ಜೈನ ದೇವಾಲಯವಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರಸಿದ್ಧ ಐಹೊಳೆ ಶಾಸನವು ಈ ಒಂದು ದೇವಾಲಯದ ಮೇಲೆ ಕೆತ್ತಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಶಾಸನವನ್ನು ರವಿಕೀರ್ತಿಯು ರಚನೆಯನ್ನು ಮಾಡಿದೆ ಅನ್ನೋದು ಕೊಟ್ಟಿದ್ದಾರೆ. 3 ಕೂಡ ಸರಿಯಾಗಿದ್ದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟು, ಮಲ್ಲಿಕಾರ್ಜುನ ದೇವಾಲಯವನ್ನು ರಾಣಿ ತ್ರೈಲೋಕ ಮಹಾದೇವಿಯು ನಿರ್ಮಾಣ ಮಾಡಿದಳು ಅಂತ ಇದೆ. ಮಲ್ಲಿಕಾರ್ಜುನ ದೇವಾಲಯ ಪಟ್ಟದಕಲ್ಲಿನಲ್ಲಿ ಇದೆ. ಇದನ್ನು 2ನೇ ವಿಕ್ರಮಾದಿತ್ಯನ ಪಲ್ಲವರ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ನಿರ್ಮಾಣವನ್ನು ಮಾಡಲಾಯಿತು. 3 ಕೂಡ ಇಲ್ಲಿ ಸರಿ ಇದೆ. ಓಕೆನಾ. ನೆಕ್ಸ್ಟು, ಬಾದಾಮಿ ಚಾಳುಕ್ಯರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳನ್ನು ಇಲ್ಲಿ ನೀವು ನೋಡ್ಕೋಬಹುದು. ಯಾರಾದ್ಮೇಲೆ ಯಾರು ಬರ್ತಾರೆ ಅಂದರೆ, ನಾನು ಆಗಲೇ ಏನು ತರಗತಿಯನ್ನು ಮಾಡಿದೆ ಆ ಒಂದು ಸಂಪೂರ್ಣ ತರಗತಿಯ ಒಂದು ಮಾಹಿತಿ ಇಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ. ಇಲ್ಲೂ ಕೂಡ ಪಟ್ಟದಕಲ್ಲು ಯುನೆಸ್ಕೋ 1987ರಲ್ಲಿ ಪಡೆದುಕೊಳ್ಳಲಾಗುತ್ತೆ, ಅದು ಗೊತ್ತಿರಬೇಕು. ನೋಡಿ, ಲೋಕಮಹಾದೇವಿ ಲೋಕೇಶ್ವರ ದೇವಾಲಯ. ಓಕೆನಾ. ತ್ರೈಲೋಕೇಶ್ವರ ದೇವಾಲಯ ಮತ್ತು ಲೋಕೇಶ್ವರ ದೇವಾಲಯ ಇದು ಗೊತ್ತಿರಲಿ, ನನಗೆ ನೆನಪಾಗಲಿಲ್ಲ ಆವಾಗ. ಲೋಕೇಶ್ವರ ದೇವಾಲಯ ಇದನ್ನು ಇವಾಗ ವಿರೂಪಾಕ್ಷ ದೇವಾಲಯ ಅಂತ ಕರೀತಾರೆ, ಮತ್ತು ಇಲ್ಲಿ ತ್ರೈಲೋಕೇಶ್ವರ ದೇವಾಲಯವನ್ನು ಇಲ್ಲಿ ಮಲ್ಲಿಕಾರ್ಜುನ ದೇವಾಲಯ ಅಂತ ಕರೀತಾರೆ. ಎರಡೂ ದೇವಾಲಯಗಳು ಇಲ್ಲಿ ಶಿವನಿಗೆ ಅರ್ಪಿತವಾಗಿವೆ, ಶಿವನಿಗೆ. ಓಕೆನಾ. ಮತ್ತು ಇಲ್ಲಿ ನಾಗರ ಮತ್ತು ದ್ರಾವಿಡ ಶೈಲಿ ಎರಡೂ ಕೂಡ ಮಿಕ್ಸ್ ಮಾಡಿ ವೇಸರ ಶೈಲಿಯಲ್ಲಿ ಈ ಒಂದು ದೇವಾಲಯಗಳನ್ನು ಕೆತ್ತಲಾಗಿದೆ. ಇಷ್ಟು ಗೊತ್ತಿರಬೇಕು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ತರಗತಿ ನಿಮಗೆ ಅರ್ಥ ಆಗಿತ್ತು ಅಂತ ಅಂದರೆ ಎಲ್ಲರೂ ಕೂಡ ಲೈಕ್ ಮಾಡ್ತಾ ಇಲ್ಲ, ಮತ್ತು ತುಂಬ ಜನ ಏನು ಮಾಡ್ತಿದ್ದೀರಾ ಅಂತ ಅಂದರೆ ಕ್ಲಾಸನ್ನು ಬಿಟ್ಟು ಸುಮ್ಮನೆ ಹೋಗಿಬಿಡ್ತಾ ಇದ್ದೀರಾ. ಕ್ಲಾಸ್ ಸಂಪೂರ್ಣವಾಗಿ ನೋಡ್ತಾ ಹೋಗಿ, ಅಂದರೆ ಮಾತ್ರ ನಿಮಗೆ ಯೂಸ್ ಆಗುತ್ತೆ. ಇಲ್ಲ ಅಂತಂದರೆ ಅಂತೂ ಖಂಡಿತ ಆಗೋದಿಲ್ಲ. ಓಕೆನಾ. ಇವತ್ತು ಒಂದು ಕ್ವಶನ್ಸ್ ನಿಮಗೆ ಅಂತ ಕೊಡಲಿಲ್ಲ ಅಂತ ಕಾಣುತ್ತೆ, ಬಟ್ ನಾನು ಕ್ವಶನ್ ಕೊಡಲಿಲ್ದಂಗೆ ನಾನು ಹೋಗೋದಿಲ್ಲ, ಕ್ವಶನ್ ಕೊಟ್ಟೇ ಹೋಗೋದು. ಓಕೆ, ಕ್ವಶನ್ ಏನಪ್ಪ ಕೊಡೋಣ ಇವತ್ತಿನ ಕ್ವಶನ್ ಏನು ನೋಡೋಣ. ಏನು ಕ್ವಶನ್ ಕೊಡಲಿ ನಿಮಗೆ? ಓಕೆ, ಒಂದು ಕ್ವಶನ್ ಇದೆ ನನ್ನ ಹತ್ರ. ಒಂದು ಕ್ವಶನ್ ಇದೆ, ಏನಪ್ಪ ಅಂತ ಅಂದರೆ ಕಳೆದ ಒಂದು ತರಗತಿಯಲ್ಲಿ ಆಗಿರ್ತಕ್ಕಂಥ ಕ್ವಶನು. ಕಿರಾತಾರ್ಜುನಿಯ ಏನಿದೆ ಇದು ಭಾರವಿ ಬರಿತಾನೆ. ಭಾರವಿ ಅಂತಕ್ಕಂಥ ಒಂದು ಕವಿ ಇರ್ತಾನೆ. ಕಿರಾತಾರ್ಜುನಿಯ ಅಂತಕ್ಕಂಥದ್ದನ್ನು ಒಂದು ಕೃತಿಯನ್ನು ಬರೀತಾನೆ. ಈ ಒಂದು ಕಿರಾತಾರ್ಜುನಿಯ ಕೃತಿ ಏನಿದೆ, ಈ ಒಂದು ಕೃತಿ ಯಾವ ಭಾಷೆಯಲ್ಲಿದೆ ಅಂತ. ಓಕೆನಾ. ದುರ್ವಿನೀತನ ಒಂದು ಆಸ್ಥಾನದಲ್ಲಿ ಈ ಒಂದು ಭಾರವಿ ಅಂತಕ್ಕಂಥ ಒಂದು ಕವಿ ಇರ್ತಾನೆ. ಅವನು ಕಿರಾತಾರ್ಜುನಿಯ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಹಾಗಾದರೆ ಆ ಒಂದು ಕೃತಿ ಯಾವ ಭಾಷೆಯಲ್ಲಿದೆ ನೀವು ಹೇಳಬೇಕು. ಯಾವುದಪ್ಪ ಅಂತಂದರೆ ಪ್ರಾಕೃತ, ಸಂಸ್ಕೃತ, ಕನ್ನಡ, ತೆಲುಗು. ಓಕೆನಾ. ಪ್ರಾಕೃತ, ಸಂಸ್ಕೃತ, ಕನ್ನಡ ಮತ್ತು ತೆಲುಗು. ಓಕೆನಾ. ಕಿರಾತಾರ್ಜುನಿಯ ಯಾವ ಭಾಷೆಯಲ್ಲಿ ಕಂಡುಬರುತ್ತೆ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.